ಆತ್ಮೀಯ ಮಿತ್ರರೇ ನಮಸ್ಕಾರ. ಗ್ರಾಮ ಪಂಚಾಯತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಿತ್ರರೇ. ಆತ್ಮೀಯ ಮಿತ್ರರೇ, ಇವತ್ತು ನಾನು ನಿಮಗೆ ಆಸ್ತಿಯ ಕುರಿತಂತೆ ಒಂದು ಮಹತ್ವವಾದಂಥ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೇನೆ ಮಿತ್ರರೇ. ಯಾವ ಮಹತ್ವವಾದ ಮಾಹಿತಿಯಪ್ಪ ಅಂತಂದರೆ ಪಿತ್ರಾರ್ಜಿತ ಆಸ್ತಿಯ ಕುರಿತಂತೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಮಿತ್ರರೇ. ಆತ್ಮೀಯ ಮಿತ್ರರೇ, ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಪಿತ್ರಾರ್ಜಿತ ಆಸ್ತಿ ಅಂತ. ಇಲ್ಲಿ ನೋಡ್ತಾ ಇದ್ರಲ್ಲ ಮಿತ್ರರೇ, ಪಿತ್ರಾರ್ಜಿತ ಆಸ್ತಿ ಅಂತ ಇವತ್ತು ನಾನು ನಿಮಗೆ ಸ್ಲೈಡ್ ಸ್ಲೋ ಮೂಲಕ ಸಂಪೂರ್ಣವಾಗಿ ತೋರಿಸ್ತೀನಿ ಮಿತ್ರರೇ. ಈ ಪಿತ್ರಾರ್ಜಿತ ಆಸ್ತಿ ಯಾವುದಕ್ಕೆ ಪಿತ್ರಾರ್ಜಿತ ಆಸ್ತಿ ಅಂತಾರೆ ಅಂದರೆ, ಕಾನೂನು ಪ್ರಕಾರ ನಿಮಗೆ ಹೇಳ್ಬೇಕಂದ್ರೆ ಒಂದು ಪೂರ್ವಿಕ ಆಸ್ತಿಯು ಪುರುಷ ವಂಶಾವಳಿಯ 4 ತಲೆಮಾರುಗಳಿಗೆ ಅನುವಂಶಿಕವಾಗಿ ಪಡೆಯಲಾಗಿದೆ. ಅಂದರೆ ಒಂದು 3 ತಲೆ, ನಿಮಗೆ ಮುಂದಿನ ಒಂದು ಸ್ಲೈಡ್ನಲ್ಲಿ ಡಯಾಗ್ರಾಮ್ನು ಹಾಕಿ ತೋರಿಸ್ತೀನಿ, ಯಾವುದು ಎಷ್ಟು ತಲೆಮಾರು ಅಂತ, ತಲೆಮಾರುಗಳನ್ನ ಯಾವ ರೀತಿ ನಾವು ಕೌಂಟ್ ಮಾಡ್ತೀವಿ ಅಂತ. ಅಂತಹ 3 ತಲೆಮಾರಿನಿಂದ ಬಂದ ಆಸ್ತಿಯನ್ನ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಆ ಆಸ್ತಿಯಲ್ಲಿ ಮಗಳಿಗೂ ಕೂಡ ಸಮಪಾಲಿರ್ತದೆ, ಮಗನಿಗೂ ಕೂಡ ಸಮಪಾಲಿರ್ತದೆ. ಮತ್ತು ಈ ಆಸ್ತಿಗಳಲ್ಲಿ 2 ರೀತಿಯ ನಾವು ನೋಡ್ತೇವೆ. ಒಂದು ಪಿತ್ರಾರ್ಜಿತ ಆಸ್ತಿ, ಇನ್ನೊಂದು ಸ್ವಯಾರ್ಜಿತ ಆಸ್ತಿ ಅಂತ 2 ರೀತಿಯಾಗಿ ನೋಡ್ತೇವೆ ಮಿತ್ರರೇ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ನಿಶ್ಚಿತವಾಗಿ ಪಾಲಿದ್ದೇ ಇರ್ತದೆ ಮಿತ್ರರೇ. ಯಾಕಂದ್ರೆ ತಂದೆ ಏನು ಗಳಿಕೆ ಮಾಡಿರ್ತಾನಲ್ಲ, ಅದರಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಸಮಪಾಲಿರುತ್ತೆ, ಹುಟ್ಟಿನಿಂದಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಇದೆ, ಹುಟ್ಟಿನಿಂದಲೇ ಹೆಣ್ಮಕ್ಕಳಿಗೆ ತನ್ನ ಆಸ್ತಿಯ ಹಕ್ಕನ್ನು ಸಿಗುತ್ತದೆ. ಆದರೆ ಇನ್ನೊಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ತಂದೆಯ ಕಡೆಯಿಂದ ಆಸ್ತಿಯನ್ನು ನೀವು ಪಡ್ಕೋಬೇಕಾಗಿದ್ದರೆ ತಂದೆಗೆ ಆಸ್ತಿ ಯಾವ ಮೂಲದಿಂದ ಬಂದಿದೆ ಅನ್ನೋದನ್ನು ಕೂಡ ನಾವು ಆ ಅಂಶವನ್ನು ಗಮನಿಸಬೇಕಾಗ್ತದೆ ಮಿತ್ರರೇ. ಸಂವಿಧಾನ ತಿದ್ದುಪಡಿ ಮತ್ತು ನ್ಯಾಯಾಲಯದಲ್ಲಿ ಇದೇ ವಿಷಯಗಳ ಕುರಿತಂತೆ ಹಲವಾರು ಸಲ ವಾದ ವಿವಾದಗಳಾಗಿ, ಹೊಸ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಗಳಾಗಿ ಹೊಸ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಮಿತ್ರರೇ. ತಂದೆಯ ಆಸ್ತಿಯಲ್ಲಿ ಮಗಳ ಪಾಲಿನ ಬಗ್ಗೆ ಹಲವಾರು ಆದೇಶಗಳು ಬಂದಿದೆ. ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕಿನಲ್ಲಿ 2 ರೀತಿಯ ವರ್ಗಗಳನ್ನು ಮಾಡಲಾಗಿದೆ: ಪಿತ್ರಾರ್ಜಿತ ಆಸ್ತಿ ಹಕ್ಕು ಮತ್ತು ಸ್ವಯಾರ್ಜಿತ ಆಸ್ತಿ ಹಕ್ಕು. ಪಿತ್ರಾರ್ಜಿತ ಆಸ್ತಿ ಹಕ್ಕು ಅಂತೂ ನಾನು ಇನ್ನು ಮುಂದೆ ಹೇಳ್ತೇನೆ. ಸ್ವಯಾರ್ಜಿತ ಆಸ್ತಿ ಬಗ್ಗೆ ಅಂತೂ ಆಗಲೇ ಒಂದು ಲೈನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ. ಇನ್ನು ಹೆಣ್ಣು ಮಕ್ಕಳ ಪಾಲು ಯಾವ ರೀತಿ ಬರುತ್ತೆ ಅಂದರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೆ ಸಮಾನ ಪಾಲು ಇರುತ್ತೆ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಿತ್ರರೇ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ 2 ಹೆಣ್ಮಕ್ಳು, ಒಬ್ಬ ಮಗ ಇದ್ದರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿರ್ತದ. ಅಂತ ಸಂದರ್ಭದಲ್ಲಿ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳ ಪಾಲು ಕೇಳಬಹುದು. ಮದುವೆ ಆಗಿ ಹೋದ್ರೂ ಕೂಡ ತಂದೆಯ ಆಸ್ತಿಯಲ್ಲಿ ಮಗಳು ತನ್ನ ಪಾಲನ್ನು ಕೇಳಬಹುದು ಮಿತ್ರರೇ. ಸಾಮಾನ್ಯವಾಗಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಹುಟ್ಟಿದ ದಿನದಿಂದಲೇ, ನಾನು ಈ ಮೊದಲೇ ಹೇಳಿದೆ ನಿಮಗೆ, ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ, ನಾನು ಹೇಳ್ತಿರೋದು ಕೇವಲ ಹೆಣ್ಣು ಮಕ್ಕಳ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಹೆಣ್ಣು ಮಗಳೇ ಆಗಲಿ ಅಥವಾ ಗಂಡು ಮಕ್ಕಳೇ ಆಗಲಿ, ಹುಟ್ಟಿದ ದಿನದಿಂದಲೇ ಮಕ್ಕಳಿಗೆ ತನ್ನಿಂದ ತಾನೇ ಸಮಾನ ಹಕ್ಕು ಬರುತ್ತದೆ. ಹೆಣ್ಣು ಮಕ್ಕಳ ಆಸ್ತಿಯ ಕುರಿತು ಈಗ ಇರುವ ಕಾನೂನು ಬಹಳ ಸರಳವಾಗಿದೆ, ಯಾವುದೇ ಗೊಂದಲವಿಲ್ಲದೆ ತಿಳ್ಕೊಳ್ಬಹುದು ಮಿತ್ರರೇ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿಗೆ ಎಷ್ಟು ಸಮವಾದ ಪಾಲು ಬರುತ್ತೆ, ಅಷ್ಟೇ ಸಮವಾದ ಪಾಲು ಕೂಡ ಹೆಣ್ಮಕ್ಳಿಗೆ ಇದೆ ಮಿತ್ರರೇ. ಇನ್ನು ಸ್ವಯಾರ್ಜಿತ ಆಸ್ತಿ ಅಂದ್ರೆ ಏನು? ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗ, ಮಗಳು ಅಥವಾ ಕುಟುಂಬದಲ್ಲಿ ಯಾರಿಗೂ ಪಾಲು ಇರುವುದಿಲ್ಲ. ಇಲ್ಲಿ ನೋಡಿ ಮಿತ್ರರೇ, ಖಂಡಿತವಾಗಿ ಹೇಳ್ತಾರೆ, ಸ್ವಯಾರ್ಜಿತ ಆಸ್ತಿಯಲ್ಲಿ ಮಗ, ಮಗಳು ಅಥವಾ ಕುಟುಂಬದ ಬಳಿ ಯಾರಿಗೂ ಪಾಲು ಇರುವುದಿಲ್ಲ. ಯಾಕಂದರೆ ತಂದೆ ತನ್ನ ಸ್ವಂತ ದುಡಿಮೆಯಿಂದ, ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಂತ ದುಡಿಮೆಯಿಂದ ಯಾವುದೇ ಆಸ್ತಿಯನ್ನ ಅರ್ನ್ ಮಾಡಿದರೆ, ಗಳಿಕೆ ಮಾಡಿದರೆ, ಆ ವ್ಯಕ್ತಿ ಆ ಆಸ್ತಿಯನ್ನ ಯಾರಿಗಾದ್ರೂ ಕೊಡ್ಬೋದು. ಅದನ್ನ ದಾನವಾಗಿ ಕೊಡ್ಬೋದು, ಸರ್ಕಾರಕ್ಕೆ ಬಿಟ್ಟು ಕೊಡ್ಬೋದು, ಅನಾಥಾಶ್ರಮಕ್ಕೆ ಬಿಟ್ಟು ಕೊಡಬಹುದು, ತನ್ನ ಮಕ್ಕಳಿಗೆ ವಿಲ್ ಮಾಡಿರಬಹುದು, ಏನ್ ಬೇಕಾದಂತಹ ಮಾಡುವಂತ ವಿವೇಚನೆ ಆ ವ್ಯಕ್ತಿಗೆ ಇರುತ್ತೆ ಮಿತ್ರರೇ. ಇಲ್ಲ, ತಂದೆ ಆಸ್ತಿಯನ್ನ ಮಾಡಿದ್ದಾನೆ, ಅವನು ಮಕ್ಕಳಿಗೆ ಕೇಳದೆ, ತನ್ನ ಹೆಂಡತಿಗೆ ಕೇಳದೆ ಆ ಆಸ್ತಿಯನ್ನ ಮತ್ತೊಬ್ಬರಿಗೆ ಕ್ರಯ ಮಾಡಿದ್ದಾನೆ ಅಥವಾ ಮಾರಾಟ ಮಾಡಿದ್ದಾನೆ, ಆಸ್ತಿ ಬದಲಾವಣೆ ಮಾಡಿದ್ದಾನೆ, ಹಕ್ಕು ಬಿಟ್ಟು ಕೊಟ್ಟಿದ್ದಾನೆ, ದಾನ ಮಾಡಿದ್ದಾನೆ, ನಾವು ಇದಕ್ಕೆ ತಕರಾರು ಸಲ್ಲಿಸಬಹುದಾ? ಇಲ್ಲ ಮಿತ್ರರೇ. ತಂದೆಯ ಆಸ್ತಿ ಆತ ಸ್ವಂತ ಗಳಿಕೆ ಮಾಡಿದರೆ ಅದು ಆತನ ವಿವೇಚನೆಗೆ ಬಿಟ್ಟಿದ್ದು. ಏನು? ಆತನ ವಿವೇಚನೆಗೆ ಬಿಟ್ಟಿದ್ದು. ಆತ ತನ್ನ ಮಕ್ಕಳಿಗೂ ಕೊಡಬಹುದು, ಬೇರೆಯವರಿಗೆ ದಾನವೂ ಮಾಡಬಹುದು, ಅಥವಾ ಟ್ರಸ್ಟಿಗೂ ಕೊಟ್ಬಿಡ್ಬೋದು. ಯಾವುದೋ ಒಂದು
ಅನಾಥಾಶ್ರಮಕ್ಕಾಗಲಿ ಮಠಕ್ಕಾಗಲಿ ಆ ಆಸ್ತಿಯನ್ನು ಬರೆದು ಕೊಡ್ಬೋದು. ಅಥವಾ ತಾನು ಜೀವಂತಿದ್ದಾಗ ತನ್ನ ಜೀವಿತಾವಧಿಯಲ್ಲಿ ಆ ಆಸ್ತಿಯನ್ನು ಯಾರಿಗೂ ಪರಭಾರೆ ಮಾಡದೆ, ಅಂದರೆ ಯಾರಿಗೂ ಮಾರಾಟ ಮಾಡದೆ, ಯಾರಿಗೂ ದಾನ ಮಾಡದೆ ಅಥವಾ ವಿಲ್ ಮಾಡದೆ ಆ ವ್ಯಕ್ತಿ ಮರಣ ಹೊಂದಿದ್ದರೆ ಆತನ ಉತ್ತರಾಧಿಕಾರಿಗಳಾದ ಆತನ ಮಕ್ಕಳಿಗೆ, ಅದು ಗಂಡು ಮಗು ಆಗಿರಲಿ ಅಥವಾ ಹೆಣ್ಣು ಮಗಳಾಗಿರಲಿ, ಮತ್ತು ಆತನ ಹೆಂಡತಿಗೆ ಮತ್ತು ತಾಯಿಗೆ ಸಮಾನವಾದ ಪಾಲು ಬರುತ್ತದೆ. ಮಿತ್ರರೇ, ಇನ್ನೊಂದು, ಒಬ್ಬ ವ್ಯಕ್ತಿ ಆಸ್ತಿಯನ್ನು ಮಾಡಿರ್ತಾನೆ, ಮದುವೆ ಆಗಿರಲ್ಲ, ಆತ ಸಣ್ಣ ವಯಸ್ಸಲ್ಲೇ ದುರ್ಮರಣ ಹೊಂದ್ತಾನೆ. ಈಗ ಆ ಆಸ್ತಿ ಯಾರಿಗೆ ಪಾಲು ಹೋಗುತ್ತೆ ಅಂದ್ರೆ ಮಿತ್ರರೇ, ಆತನ ಆಸ್ತಿ ಮೊದಲ ಉತ್ತರಾಧಿಕಾರಿಗಳು ಆತನ ತಂದೆ ತಾಯಿ ಆಗ್ತಾರೆ. ತಂದೆ ತಾಯಿ ಕೂಡ ತೀರ್ಕೊಂಡ್ರೆ ಆತನ ಅಣ್ಣ ತಮ್ಮಂದಿರು ಆಗ್ತಾರೆ. ಅವು ಅಣ್ಣ ತಮ್ಮ ತಂಗಿ ಇವ್ರು ಆಗ್ತಾರೆ ಮಿತ್ರರೇ. ಈ ರೀತಿಯಾಗಿ ಆತನ ಆಸ್ತಿ ಪಾಲಾಗುತ್ತೆ ಮಿತ್ರರೇ, ಅಥವಾ ಮುಂದುವರಿಯುತ್ತದೆ. ಇನ್ನು ನಿಮಗೆ ಈ ಒಂದು ಉತ್ತರಾಧಿಕಾರಿಯಲ್ಲಿ ಯಾವ ರೀತಿ ತಲೆಮಾರುಗಳನ್ನ ಅಳತೆ ಮಾಡುವುದು, ಅಂದಾಜಿಸಬಹುದು ಅನ್ನೋದು ಕುರಿತು ನಾನು ಇಲ್ಲಿ ಇನ್ನೊಂದು ನಿಮಗೆ ತಿಳಿಸ್ಕೊಡ್ತೀನಿ ಮಿತ್ರರೇ. ಇಲ್ಲಿ ನೋಡಿ, ಒಂದು ಡಯಾಗ್ರಾಮ್ ಹಾಕಿದ್ದೀನಿ ನಿಮಗೋಸ್ಕರನೇ ಕುಂತು ನಾನು ಡಯಾಗ್ರಾಮ್ನ ತಯಾರು ಮಾಡಿದ್ದೀನಿ ಮಿತ್ರರೇ. ಇಲ್ಲಿ ನೋಡಿ, ಈಗ ಮಲ್ಲಪ್ಪ ಅನ್ನೋನು ಮುಖ್ಯಸ್ಥ ಅಂತ ನಾನು ಇಲ್ಲಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಮಿತ್ರರೇ, ಮಲ್ಲಪ್ಪ ಕೇಸ್, ಈತ ಮುಖ್ಯಸ್ಥ. ಅಂದ್ರೆ ಒಂದು ಆಸ್ತಿಯನ್ನ ಅಥವಾ ಒಂದು ಜಮೀನನ್ನ ಈ ಮಲ್ಲಪ್ಪ ಅನ್ನೋನು ತನ್ನ ಸ್ವ ದುಡಿಮೆಯಿಂದ ಖರೀದಿ ಮಾಡಿದ್ದಾನೆ. ಸೊ ಇದು ಯಾವ ಆಸ್ತಿ ಆಯ್ತು? ಮಲ್ಲಪ್ಪಂದು ಸ್ವಯಾರ್ಜಿತ ಆಸ್ತಿ ಆಯ್ತು. ಅರ್ಥ ಆಯ್ತಾ ಮಿತ್ರರೇ? ಮಲ್ಲಪ್ಪನು ತನ್ನ ಸ್ವಂತ ದುಡಿಮೆಯಿಂದ ಖರೀದಿ ಮಾಡಿದಂತಹ, ಗಳಿಕೆ ಮಾಡಿದಂತಹ ಆಸ್ತಿಯು ಆತನ ಸ್ವಯಾರ್ಜಿತ ಆಸ್ತಿ ಆಯಿತು. ಇನ್ನು ಮಲ್ಲಪ್ಪನ ಹೆಂಡತಿ ಗಂಗಮ್ಮನಿಗೆ ಈ ಆಸ್ತಿ ಬರುತ್ತಾ? ಇಲ್ಲ ಮಿತ್ರರೇ. ಯಾಕಂದ್ರೆ ಮಲ್ಲಪ್ಪ ಸ್ವಯಾರ್ಜಿತವಾಗಿ ಗಳಿಕೆ ಮಾಡಿದ ಆಸ್ತಿಯಲ್ಲಿ ಆತನ ವಿವೇಚನೆಗೆ ಬಿಟ್ಟಿದ್ದು. ಈ ಮೊದಲೇ ನಾನು ಹೇಳಿದ್ನಲ್ಲ, ಆತನ ಸ್ವಹಿತಾಸಕ್ತಿಗೆ ಬಿಟ್ಟಿದ್ದು. ಆತ ತನ್ನ ಹೆಂಡತಿಗೆ ಮಾಡಬಹುದು, ಬಿಡಬಹುದು. ಇನ್ನು ಕೆಳಗಡೆ ಬಂದ್ರೆ ನಿಮಗೆ ಮಲ್ಲಪ್ಪನ ಮಗ ಸುರೇಶು, ಮಲ್ಲಪ್ಪನಿಗೆ 4 ಮಕ್ಕಳು. ಸುರೇಶ್ ಆಗಲಿ, ರಮೇಶ್ ಆಗಲಿ, ಸಾವಿತ್ರಿ ಆಗಲಿ, ಸೋಮೇಶ್ ಆಗಲಿ. ಮಲ್ಲಪ್ಪನಿಗೆ 4 ಜನ ಮಕ್ಕಳು. ಈ ಸುರೇಶನ್ಗೆ ಮಲ್ಲಪ್ಪನ ಆಸ್ತಿ ಬರುತ್ತಾ? ಕಮೆಂಟ್ ಮಾಡಿ. ಮಲ್ಲಪ್ಪನ ಆಸ್ತಿ ಬರುತ್ತಾ? ನಾನು ಹೇಳ, ಮಲ್ಲಪ್ಪ ಜೀವಿತಾವಧಿಯಲ್ಲಿ ತನ್ನ ಆಸ್ತಿಗೆ ಯಾರಿಗೂ ಪರಭಾರ ಮಾಡದೆ, ಯಾವುದೇ ರೀತಿಯ ವಿಲ್, ಮೈತ ಪತ್ರ ಬರೆಯದೆ ಮರಣ ಹೊಂದಿದರೆ ಆಗ ಆತನ ಉತ್ತರಾಧಿಕಾರಿಯಾಗಿ ಗಂಗಮ್ಮ ಮತ್ತು ಈ 4 ಮಕ್ಕಳು ಸಮಪಾಲವಾಗಿ ಬರುತ್ತೆ. ಅಂದ್ರೆ ಮಲ್ಲಪ್ಪನು ಒಂದು 5 ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ. ಗಂಗಮ್ಮನಿಗೆ 1 ಎಕರೆ, ಸುರೇಶ್ನಿಗೆ 1 ಎಕರೆ, ರಮೇಶ್ನಿಗೆ 1 ಎಕರೆ, ಸಾವಿತ್ರಿಗೆ 1 ಎಕರೆ, ಸೋಮೇಶಿಗೆ 1 ಎಕರೆ. ಏನು ಮಲ್ಲಪ್ಪ ತೀರಿಕೊಂಡರೆ ಅಥವಾ ಆತ ತೀರಿಕೊಂಡಿಲ್ಲ, ಜೀವಿತ ಇದ್ದಾಗ ಆತನ ಆಸ್ತಿಯಲ್ಲಿ ಪಾಲು ಕೀಳುವ ಹಕ್ಕು ಈ ಕೆಳಗಿನವರಿಗೆ ಇರುವುದಿಲ್ಲ. ಸ್ಪಷ್ಟವಾಗಿ ಅರ್ಥ ಆಯ್ತು ಅನ್ಕೊಂಡಿನ ಮಿತ್ರರೇ. ಇನ್ನು ಸುರೇಶನ ಮಗ, ಸುರೇಶನ ಹೆಂಡತಿ ಸುರೇಖಾ, ಅಂದ್ರೆ ಮಲ್ಲಪ್ಪ ಮುಖ್ಯಸ್ಥನ ಸೊಸೆ, ರಮೇಶನ ಹೆಂಡತಿ ರೇವತಿ ಸೊಸೆ, ಸಾವಿತ್ರಿ ಒಬ್ಬಳು ಮಗಳಿದ್ದಾಳೆ. 3 ಜನ ಗಂಡ್ಮಕ್ಳು, ಒಬ್ಬಳು ಮಗಳು, ಅಳಿಯ ರಾಘು, ಮತ್ತು ಸೋಮೇಶನ್ಗೆ ಮದುವೆ ಆಗಿಲ್ಲ ಮಿತ್ರರೇ. ಇನ್ನು ಈಗ ನಾವು ನೋಡೋಣ. ಈಗ ಮಲ್ಲಪ್ಪ ಮೈತನಾಗಿದ್ದಾನೆ. ಆಗ ಈ ಗಂಗಮ್ಮ, ಸುರೇಶು, ರಮೇಶು, ಸಾವಿತ್ರಿ, ಸೋಮೇಶ್ ಇವರಿಗೆಲ್ಲ ಸಮಪಾಲು ಬರುತ್ತೆ. ಅರ್ಥ ಆಯ್ತಾ? ಇನ್ನು ಮಲ್ಲಪ್ಪ ಜೀವಂತಿದ್ದಾನೆ, ಅಂದ್ರೆ ಆತ ಇನ್ನು ಮರಣ ಹೊಂದಿಲ್ಲ. ಆಗ ಆತಂದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಸೊ ಸುರೇಶ್ನಿಗೆ, ರಮೇಶ್ನಿಗೆ, ಸಾವಿತ್ರಿಗೆ, ಸೋಮೇಶ್ನಿಗೆ ಯಾವುದೇ ರೀತಿಯ ಹಕ್ಕು ಇರುವುದಿಲ್ಲ. ಆದರೂ ಇದರಲ್ಲಿ ರಮೇಶ್ ಅನ್ನುವಂತಹ ಒಬ್ಬ ಮಗ ಮಲ್ಲಪ್ಪನ ಆಸ್ತಿ ಏನಾದರೂ ತಾನು ವರ್ಗಾವಣೆ ಮಾಡಿಕೊಂಡರೆ ಆಗ ಇದು ಮಲ್ಲಪ್ಪನ
ಗೊತ್ತಿಲ್ಲದೆ ಮಾಡಿದರೆ ಅದು ಕಾನೂನು ವಿರೋಧ ಕೃತ್ಯ ಆಗುತ್ತೆ. ಇನ್ನು ಇದರಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಯಾರಿಗೆ ಬರುತ್ತೆ ಮಿತ್ರರೇ? ಇಲ್ಲೇನಿದಾರಲ್ಲ, ರಾಜ್ ವಿಕಾಸ್ ಆಗಲಿ, ಪ್ರಿಯಾಂಕಾ ಹರ್ಷ ಆಗಲಿ, ದೀಪಿಕಾ ಅಶ್ವಿನಿ ಆಗಲಿ, ಇವರಿಗೆ ತಮ್ಮ ತಂದೆ ಸುರೇಶ್ನಿಗೆ, ಈಗ ರಾಜ್ ಮತ್ತು ವಿಕಾಸ್ನಿಗೆ ತನ್ನ ತಂದೆಗೆ ಮಲ್ಲಪ್ಪನ ಆಸ್ತಿ ಬಂದಿದ್ದರೆ ಆ ಆಸ್ತಿಯಲ್ಲಿ ಪಾಲ್ ಕೇಳುವ ಹಕ್ಕು ರಾಜ್ ಮತ್ತು ವಿಕಾಸಿಗಿದೆ. ಗೊಂದಲ ಮಾಡ್ಕೋಬೇಡಿ. ಇಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ಮಲ್ಲಪ್ಪ ಖರೀದಿ ಮಾಡಿದ ಆಸ್ತಿಯಲ್ಲಿ ಆತನ ಮಗ ಸುರೇಶ್ನಿಗೆ ಹಕ್ಕಿಲ್ಲ. ಆದ್ರೆ ಸುರೇಶ್ನಿಗೆ ಮಲ್ಲಪ್ಪನ ಕಡೆಯಿಂದ ಬಂದಂತ ಆಸ್ತಿಯಲ್ಲಿ ಸುರೇಶನ ಮಕ್ಕಳು ರಾಜ್ ಮತ್ತು ವಿಕಾಸಿಗೆ ಹಕ್ಕಿದೆ. ಇದೇ ಹಂಗಂತೀರಾ? ಯಾಕಂದ್ರೆ ಇಲ್ಲಿ ಮಲ್ಲಪ್ಪ ಆಸ್ತಿ ಮಾಡಿದಂತಹ, ಗಳಿಕೆ ಮಾಡಿದಂತಹ ಆಸ್ತಿಯಲ್ಲಿ ಅದು ಸ್ವಯಾರ್ಜಿತ ಆಸ್ತಿ ಆಗಿರೋದ್ರಿಂದ ಸುರೇಶ್ನಿಗೆ ಅದು ಪಿತ್ರಾರ್ಜಿತ ಆಸ್ತಿ ಆಗಿರುವುದಿಲ್ಲ. ಈ 4 ಜನ ಮಕ್ಕಳಿಗೆ ಅದು ಪಿತ್ರಾರ್ಜಿತ ಆಸ್ತಿ ಆಗಿರೋದಿಲ್ಲ. ಆದ್ರೆ ಮಲ್ಲಪ್ಪ ಮರಣ ಹೊಂದಿದ ನಂತರ ಆತನ ವಾರಸಾನಾತೆಯಿಂದ ಆತನ ಮಕ್ಕಳಿಗೆ ಸಮಪಾಲು ಬಂದ ನಂತರ ಅದು ಪಿತ್ರಾರ್ಜಿತ ಆಸ್ತಿ ಅಂತ ಎನ್ನಿಸಿಕೊಳ್ಳುತ್ತದೆ ಮಿತ್ರರೇ. ಅಂತಹ ಆಸ್ತಿಯಲ್ಲಿ ಮಲ್ಲಪ್ಪನ ಮೊಮ್ಮಕ್ಕಳಿಗೆ ಹಕ್ಕು ಇರುತ್ತೆ, ಅದು ಪಿತ್ರಾರ್ಜಿತ ಆಸ್ತಿ ಇರುತ್ತೆ. ಹಾಗಾಗಿ ಇವರಿಗೆ ಆ ಹಕ್ಕು ಬರುತ್ತೆ. ಇಲ್ಲಿ ಪ್ರಿಯಾಂಕಾ ಹರ್ಷ ಇದ್ದಾರೆ, ರಮೇಶನ ಮಕ್ಕಳಿಗೆ, ಸಾವಿತ್ರಿಯ ಮಕ್ಕಳು ದೀಪಿಕಾ ಅಶ್ವಿನಿ, ಇವರೆಲ್ಲರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಾಗಿ ಮಲ್ಲಪ್ಪನ ಆಸ್ತಿ ಬರುತ್ತೆ ಮಿತ್ರರೇ. ಅಲ್ಲಿ ನೋಡಿ 3 ತಲೆಮಾರು ಆಗುತ್ತೆ. ಯಾವುದು? ರಾಜ್ ಮತ್ತು ವಿಕಾಸನ್ 1 ತಲೆಮಾರು, ಸುರೇಶನ್ 2 ತಲೆಮಾರು, ಮಲ್ಲಪ್ಪನದ್ದು 3ನೇ ತಲೆಮಾರು. ಹೀಗಾಗಿ 3ನೇ ತಲೆಮಾರಿನಿಂದ ಬಂದಂತಹ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಅಂತ ನಾವು ಪರಿಗಣಿಸಬೇಕಾಗ್ತದೆ ಮಿತ್ರರೇ, ಮತ್ತು ಕಾನೂನು ಕೂಡ ಅದನ್ನೇ ಹೇಳುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವುದಕ್ಕೆ ಪಿತ್ರಾರ್ಜಿತ ಆಸ್ತಿ ಎನ್ನುತ್ತಾರೆ ಎಂಬುದನ್ನು ಕುರಿತು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ. ಅರ್ಥ ಆಗಿರಬಹುದು ಅಂತ ನಾನು ಅನ್ಕೊಂಡಿದ್ದೇನೆ ಮಿತ್ರರೇ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹೆಣ್ಣು ಮಕ್ಕಳ ಆಸ್ತಿಯ ಪಾಲ ಕುರಿತಂತೆ ಮತ್ತು ಇದೇ ರೀತಿಯಾಗಿ ಕೆಲವೊಂದು ನಮ್ಮ ಆಸ್ತಿಯ ಕುರಿತಂತಹ ಒಂದು ಕಾನೂನಿನ ಅರಿವು ಮೂಡಿಸುವಂತಹ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡಲಿದ್ದೇನೆ ಮಿತ್ರರೇ. ಈ ಒಂದು ವಿಡಿಯೋ ತಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೂವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ, ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಏನಿದೆಯಲ್ಲ ಆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಿತ್ರರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.